ಸಪ್ರೇಟಾಗಿ ಮಾಡ್ಕೊಳ್ತೀನಿ. ನಿನ್ನೆ ಹೊರಗಡೆ ಹೋಗಿದ್ನಲ್ಲ, ಬರುವಾಗ ತೊಗೊಂಡು ಬಂದಿದ್ದೆ ಒಂದು ಸೂಡು. ಹಾಗಾಗಿ ಫುಲ್ ಡೀಟೇಲ್ಸ್ ಆಗಿ ಹೇಳ್ತಾ ಇರ್ತಾರೆ. ಅತ್ತೆ ಹೀಗೆ ಅಂದರೆ ಅಮ್ಮ ಬೈತಾರೆ ಅಂತ ಹೇಳ್ಬಿಟ್ಟು ಫಿನಿಷ್ ಮಾಡ್ತಾರೆ. ಇಷ್ಟು ಫಿನಿಷ್ ಮಾಡಿ ನನಗೆ ಅನ್ನಿಸ್ತಾ ಇತ್ತು ವೈಫೈ ಕನೆಕ್ಟ್ ಕೊಟ್ಕೋಬೇಕು. ನೆಟ್ವರ್ಕ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 7:30 ಆಗ್ತಾಯಿದೆ. ಸೊ ನಾನು ಎದ್ದು ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಗುಡಿಸಿ ಒರೆಸಿ ಆಮೇಲೆ ಪಾತ್ರೆ ಕೂಡ ತೊಳೆದು ಎಲ್ಲ ಕೆಲಸ ಮುಗಿಸ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬೆಳಿಗ್ಗೆ ಊಟಕ್ಕೆ ಅಂತ ಹೇಳಿಬಿಟ್ಟು ಪುಂಡಿ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೆ. ಹಾಗೆ ಟೈಮ್ ಬೇಕು ಇದಕ್ಕೆಲ್ಲ ಮಾಡೋದಕ್ಕೆ. ಅಪ್ಪು ಕೂಡ ನನಗೆ ಪುಂಡಿ ಪಲ್ಯ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ಅದನ್ನೇ ಮಾಡು, ಭಾಳ ದಿನ ಆಯಿತು ಮಾಡದೇ ಇರೋದು ಅಂತ ಹೇಳ್ದೆ. ಹಾಗಾಗಿ ಇಲ್ಲಿ ಬೇಳೆಗೆ ಹಾಕ್ತಾಯಿದ್ದೀನಿ. ಫಸ್ಟಿಗೆ ನಾನು ಬೇಳೆನ ಕುದಿಸ್ಕೊಂಡು ಅದಾದಮೇಲೆ ಪುಂಡಿ ಪಲ್ಯನ ಸೋಸಿ ಅದಾದಮೇಲೆ ನೀಟಾಗಿ ವಾಶ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಕೆಲವೊಬ್ಬರು ತುಂಬಾ ಅಂದರೆ ಎಲ್ಲ ಒಟ್ಟಿಗೆ ಹಾಕ್ಬಿಡ್ತಾರೆ. ಆವಾಗ ಕೆಲವೊಂದು ಪುಂಡಿ ಪಲ್ಯಗಳು ಕುದಿಯೋದಿಲ್ಲ, ಹಾಗಾಗಿ ಒಂಥರ ಚೆನ್ನಾಗಾಗಲ್ಲ. ಸೊ ನಾನು ಈ ಥರ ಸಪ್ರೇಟಾಗಿ ಮಾಡ್ಕೊಳ್ತೀನಿ. ನಿನ್ನೆ ಹೊರಗಡೆ ಹೋಗಿದ್ನಲ್ಲ, ಬರುವಾಗ ತೊಗೊಂಡು ಬಂದಿದ್ದೆ ಒಂದು ಸೂಡಿಗೆ 10 ರೂಪಾಯಿ ಅಂತೆ. ಅವರು ಅಜ್ಜಿ ಇದ್ದರು, ಹಾಗಾಗಿ ಬಿಸಿಲಲ್ಲಿ ಕೂತ್ಕೊಂಡಿದ್ರು. ಅವ್ರ ಜೊತೆ ಮಾತಾಡಿಕೊಂಡು ಒಂದು ಸೂಡು ತೊಗೊಂಬಂದೆ. ಯಾರೇ ಪರಿಚಯ ಇರಲಿ ಇರದೇ ಇರಲಿ, ಚೆನ್ನಾಗಿ ಮಾತಾಡ್ಸೋರಿದ್ರು ಅಂದರೆ ಮಾತಾಡಿಕೊಂಡು ಅಲ್ಲೇ ಕೂತ್ಕೊಂಡ್ಬಿಡ್ತೀನಿ. ಹಾಗೆ ಬರುವಾಗ ಸ್ವಲ್ಪ ತರಕಾರಿನ ತೊಗೊಂಡು ಬಂದೆ. ಅಲ್ಲಿ ಕೂತಾಗ ಒಂದು ವಿಷಯನ ಶೇರ್ ಆಗುತ್ತೆ, ಅಂದರೆ ಅವರಿಂದ ತಿಳ್ಕೊತೀವಿ ಏನು ಕಷ್ಟ ಮುಂದೆ, ಈ ಥರ ಲೈಫು. ಆಮೇಲೆ ಅಂದರೆ ಫ್ಯೂಚರ್ನಲ್ಲಿ ಮುಂದೆ ಚೆನ್ನಾಗಿರಬೇಕು ಅಂದರೆ ದುಡ್ಡಿರಬೇಕು, ಇಲ್ಲದೆ ಹೋದರೆ ಬದುಕಲೇಬಾರ್ದು. ಸೊ ಈ ಥರ ಎಲ್ಲ ಹೇಳ್ತಾಯಿದ್ರು. ಹಾಗಾಗಿ ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡಿದ್ದೆ. ಅವರಿಗೆ ಏಜ್ ಬಂದುಬಿಟ್ಟು 70 ಮೇಲೇ ಇತ್ತು. ಹಾಗಾಗಿ ಸೊ ಅಂಥವ್ರ ಮಾತೆಲ್ಲ ತುಂಬ ಇಷ್ಟ ಆಗುತ್ತೆ ನನಗೆ. ಯಾಕಂದರೆ ಅವ್ರದ್ದು ಅನುಭವ ಮಾತುಗಳಿರುತ್ತಲ್ಲ, ಲೈಫ್ನಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಅವ್ರು ಅಂದ್ಕೊಂಡ ಹಾಗೇ ಕರೆಕ್ಟ್ ಅಲ್ವಾ? ಈಗೆಲ್ಲ ದುಡ್ಡು ಆಮೇಲೆ ಒಂದು ಪ್ರೆಸ್ಟೀಜು ಇದೆಲ್ಲ ಮುಖ್ಯ ಲೈಫಲ್ಲಿ. ಅದನ್ನು ನಾನು ಕೂಡ ನೋಡಿದ್ದೀನಿ. ಬಟ್ ಅನುಭವ ಕಡಿಮೆ, ಅನುಭವ ಅವರಿಗೆ ಜಾಸ್ತಿ ಇರುತ್ತೆ. ಹಾಗಾಗಿ ಫುಲ್ ಡೀಟೇಲ್ಸ್ ಆಗಿ ಹೇಳ್ತಾ ಇರ್ತಾರೆ. ಅತ್ತೆ ಹೀಗೆ ಅಂದರೆ ಸೊಸೆ ಹೀಗೆ, ಮಗ ಹೀಗೆ ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲ ಕೇಳಿದ್ರೆ ಒಂಥರ ನನಗೆ ಏನು ಹೇಳ್ತೀವಿ, ತುಂಬ ಬೇಜಾರಾಗುತ್ತೆ. ಆಮೇಲೆ ಸೊ ನಾವು ಚೆನ್ನಾಗಿದ್ದರೆ ನಮ್ಮ ಅತ್ತೆನ ನೋಡ್ಕೋಬೋದಲ್ವಾ, ನಾವು ಅದೇ ಥರ ಮಾಡಿದ್ರೆ ಹೇಗೆ? ಸೊ ಈ ಥರ ಎಲ್ಲ ಅನಿಸ್ಬಿಡುತ್ತೆ ನನಗೆ. ಅವರೆಲ್ಲ ಫೀಲಿಂಗ್ ಎಲ್ಲ ಶೇರ್ ಮಾಡ್ತಾರಲ್ವ, ಹಾಗಾಗಿ ತುಂಬ ಒಂಥರ ಹಿಂಸೆ ಅಂತ ಅನಿಸುತ್ತೆ. ಇನ್ನು ಇವ್ರು ದುಡಿದ್ರೆ ಮನೆಗೆ ಹೋಗೋದು, ಇಲ್ಲದೆ ಹೋದರೆ ಮನೆಗೆ ಹೋಗೋಕ್ಕಾಗಲ್ಲ, ಅದೆಷ್ಟು ಖಾಲಿ ಮಾಡ್ಕೊಂಡು ಹೋಗಬೇಕು. ಏನಾಗುತ್ತೆ ಅಂತಂದರೆ ಒಂದೊಂದು ಸಾರಿ ತುಂಬ ಅಳು ಬಂದುಬಿಡುತ್ತೆ. ಯಾಕಂದರೆ ಇಂಥ ಸಿಚುವೇಷನಲ್ಲೂ ಕೂಡ ಈ ಥರ ಸೇಲ್ ಮಾಡಿ ದುಡ್ಡು ತೊಗೊಂಡು ಮನೆಗೆ ಹೋಗಿ ಊಟ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು. ಸೊ ಎಷ್ಟು ಕಷ್ಟ ಅಲ್ವಾ ಜೀವನ. ಸೊ ಎಲ್ರಿಗೂ ಆ ಲೈಫ್ ಬರದೇ ಇರಲಿ. ಬಿಕಾಸ್ ಅವರು ಹೇಳಿ ಒಂದೊಂದು ಕಣ್ಣೀರಿಗೂ ಕೂಡ ಒಂದು ಅರ್ಥ ಇದೆ ಲೈಫ್ನಲ್ಲಿ. ಕೆಲವೊಬ್ಬರು ಇದ್ದಾಗೆಲ್ಲ ತುಂಬಾ ಉರಿತಿರ್ತಾರೆ, ಇಲ್ಲದೇ ಇರುವಾಗ ತುಂಬಾ ಕೊರಗ್ತಿರ್ತಾರೆ. ಅಂಥವರಿಗೆ ಏನು ಹೇಳೋದು ಅಂದರೆ, ಯಾವಾಗಲೂ ಅಷ್ಟೇ ಇರಬೇಕು, ಬಹಳನೇ ಉರಿಯೋಕ್ಕೆ ಹೋಗಬಾರ್ದು, ಬಹಳನೇ ಡಿಸೆಂಟಾಗಿ ಕೂಡ ಇರಬಾರ್ದು. ಯಾಕಂದರೆ ನಾರ್ಮಲ್ ಜೀವನನೇ ಇರಬೇಕು, ನಾಟಕೀಯ ಜೀವನವಂತೂ ಇರಲೇಬಾರ್ದು. ಸೊ ನಮಗೂ ಒಂದು ಅವರಿಂದ ನೋಡಿ ಅನುಭವ ಅಂತ ಹೇಳ್ಬೋದು. ಸೊ ನಿಮ್ಗೆ ಹೇಗೆ ಅನಿಸುತ್ತೆ? ನನಗಂತೂ ಈ ಥರದ್ದೆಲ್ಲ ತುಂಬಾ ಅಳು ಬಂದುಬಿಡುತ್ತೆ. ಯಾಕಂದರೆ ಅಷ್ಟು ಫೀಲ್ ಮಾಡಿ, ಸೊ ಅಷ್ಟೊಂದು ಅಳ್ತಾ ಹೇಳ್ತಾರಲ್ಲ, ಹಾಗಾಗಿ ಒಂಥರ ಹಿಂಸೆ ಅಂತ ಅನಿಸುತ್ತೆ. ಅವರನ್ನು ಮಾತಾಡಿಕೊಂಡು ಪುಂಡಿ ಪಲ್ಯನ ಕೊಟ್ಟರು, ಹಾಗಾಗಿ ತೊಗೊಂಡು ಮನೆಗೆ ಬಂದೆ. ಸೊ ಬಂದಮೇಲೆ ನಿನ್ನೆ ನೈಟು ಸೋಸ್ಕೊಂಡು ಇಟ್ಕೊಂಡಿದ್ನಂದರೆ ಏನೂ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಬೆಳಿಗ್ಗೆ ಎದ್ದು ಡೈರೆಕ್ಟಾಗಿ ಅಡುಗೆನ ಮಾಡಿಬಿಡ್ಬೋದಾಗಿತ್ತು. ಬಟ್ ಬಂದಿರೋದೇ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಮಾಡೋಕ್ಕಾಗಲಿಲ್ಲ. ಇನ್ನು ಬೆಳಿಗ್ಗೆ ಟೈಮ್ ಇರುತ್ತೆ ಬಿಡು, ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೆ. ಸೊ ಈಗ ಸುಲಿತಾ ಇದ್ದೀನಲ್ವ, ಏನು 3 ವಿಸಿಲ್ ಆಗೋಷ್ಟೊತ್ತಿಗೆ ಸ್ವಲ್ಪ ಸುಲ್ಕೊಂಡು ಆಮೇಲೆ ನೀಟಾಗಿ ತೊಳ್ಕೊಂಡು ವಾಶ್ ಮಾಡಿ ಇಟ್ಟಿರ್ತೀನಿ.
ಅದಾದಮೇಲೆ ಒಂದು ವಿಸಿಲಿಗೆ ಹಾಕಿಬಿಟ್ನೆ ಅಂತಂದರೆ ಸೊ ಕಂಪ್ಲೀಟಾಗಿ ಕರೆಕ್ಟ್ ಆಗುತ್ತೆ. ಅದ್ರ ಜೊತೆಗೆ ನಾನು ಚಪಾತಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು, ಯಾಕಂದರೆ ರೊಟ್ಟಿ ಮಾಡಬೇಕು ಅಂದರೆ ಟೈಮ್ ಇಲ್ಲ. ರೊಟ್ಟಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಇಲ್ಲ ಅಂತಲ್ಲ, ಆದರೆ ಟೈಮ್ ಬೇಕು ಅದಕ್ಕೆಲ್ಲ. ಇನ್ನು ಮಧ್ಯಾಹ್ನಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇವಾಗಂತೂ ತುಂಬಾ ಚಳಿ, ಅದಕ್ಕೋಸ್ಕರ ಚಪಾತಿ ಉಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಎಷ್ಟೇ ಮನುಷ್ಯ ಏನು ಹೇಳ್ತೀವಿ ಹೀಟ್ ಇದ್ರೂ ಈ ಚಳಿಗಾಲದಲ್ಲಿ ಅದು ಏನೂ ಅನ್ವಯಿಸಲ್ಲ. ಇನ್ನು ಬೇಸಿಗೆ ಕಾಲದಲ್ಲಿ ಚಪಾತಿಯನ್ನು ಊಟ ಮಾಡಬಾರ್ದು. ಇವಾಗ ನಡೆಯುತ್ತೆ, ಮನೆಯಲ್ಲಿ ಒಂದು ದಿನದಲ್ಲಿ 1 ಟೈಮ್ನಾದರೂ ಚಪಾತಿ ಮಾಡಲೇಬೇಕು. ಬೆಳಿಗ್ಗೆ ಮಾಡಿದ್ರೆ ಮಧ್ಯಾಹ್ನ ಮತ್ತು ನೈಟು ಬಿಡ್ತೀವಿ, ಮಧ್ಯಾಹ್ನ ಮಾಡಿದ್ರೆ ಮಾರ್ನಿಂಗ್ ಮತ್ತು ನೈಟು ಬಿಡ್ತೀವಿ. ಒಟ್ಟಿನಲ್ಲಿ 1 ಡೇ ಚಪಾತಿ ಅಂತೂ ಫಿಕ್ಸ್ ಆಗಿರುತ್ತೆ. ಇನ್ನು ಚಪಾತಿ ಅಂತಂದರೆ ಒಂದೇ ಥರ ಚಪಾತಿ ಮಾಡೋದಿಲ್ಲ ನಾನು. ಕೆಲವೊಂದು ಸಾರಿ ಖಾರ ಉಪ್ಪು ಹಾಕಿಬಿಟ್ಟು ಮಾಡಿರ್ತೀನಿ, ಆಮೇಲೆ ಕೆಲವೊಂದು ಸಾರಿ ಪಾಲಕ್ ಚಪಾತಿ ಮಾಡಿರ್ತೀನಿ, ಆಮೇಲೆ ಮೆಂತ್ಯ ಹಾಕಿಬಿಟ್ಟು ಚಪಾತಿನ ಮಾಡಿರ್ತೀನಿ. ಸೊ ಈ ಥರ ಡಿಫ್ರೆಂಟ್ ಆಗಿರೋದ್ರಿಂದ ಸೊ ಅಷ್ಟೊಂದು ಏನು ಬೇಜಾರಾಗಲ್ಲ. ಒಂಥರ ಕಲರ್ಫುಲ್ ಆಗಿರುತ್ತೆ ಚಪಾತಿ ಕೂಡ. ಅಪ್ಪು ಕೂಡ ಇಷ್ಟಪಟ್ಟು ತಿಂತಾನೆ. ಇನ್ನು ಎಲ್ಲ ಕಾಳುಗಳನ್ನು ಹಾಕಿ ಒಂದು ಸ್ವಲ್ಪ ಕಾಳುಗಳನ್ನು ಹಾಕಿದ್ದೀನಿ. ಆಮೇಲೆ ಶೇಂಗಾ ಕಾಳು, ಆಮೇಲೆ ಹೆಸರು ಕಾಳು, ತೊಗರಿ ಕಾಳು ಒಂದು ಸ್ವಲ್ಪ ಹಾಕಿ ಪಲ್ಯನ ಇಟ್ಟು ಮತ್ತೆ ಒಂದು 2 ವಿಸಿಲ್ ಆಗೋ ತನಕ ವೆಯ್ಟ್ ಮಾಡಬೇಕು. ಅದಾದಮೇಲೆ ಚೆನ್ನಾಗಿ ಬೆಂದಿರುತ್ತೆ. ಬಿಸಿ ಬಿಸಿ ಚಪಾತಿ ಜೊತೆ ಪುಂಡಿ ಪಲ್ಯ ಆ್ಯಂಡ್ ಹಸಿಮೆಣಸಿನ್ಕಾಯಿ ಹುರಿದ್ರೆ ಎಷ್ಟು ಸಖತ್ತಾಗಿರುತ್ತಲ್ವ. ಎಂಥ ನೆಗಡಿ, ಕೆಮ್ಮು, ಜ್ವರ ಏನೇ ಇದ್ರೂ ಕೂಡ ಇದು ಪುಂಡಿ ಪಲ್ಯ ಜೊತೆ ಊಟ ಮಾಡಿದ್ರೆ ಆರಾಮ್ಸೆಯಾಗಿ ಓಡೋಗ್ಬಿಡುತ್ತೆ. ಹಾಗೆ ಇವತ್ತು ಸ್ವಲ್ಪ ಹೊರಗಡೆ ಹೋಗಿ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಇವರನ್ನು ಹೊರಗಡೆ ಅಂದರೆ ಸ್ಕೂಲಿಗೆ ಕಳಿಸಿದ ಮೇಲೆ ಯಜಮಾನ್ರು ಆಫೀಸ್ಗೆ ಹೋದ್ಮೇಲೆ ನನಗೆ ಟೈಮ್ ಸಿಕ್ತು ಅಂದರೆ ಹೊರಗಡೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀವಿ. ಏನಾಗುತ್ತಂತಂದರೆ ಹೋಗಬೇಕು ಅಂತ ಅಂದ್ಕೊಳ್ಳೋಷ್ಟೊತ್ತಿಗೆ ಯಾವುದಾದ್ರೂ ಒಂದು ಕೆಲಸ ಬಂದುಬಿಡುತ್ತೆ. ಇದನ್ನು ಬಿಟ್ಟು ಅಲ್ಲಿಗೆ ಹೋಗಬೇಕು, ಈ ಥರ ಆಗಿಬಿಡುತ್ತೆ. ಇನ್ನು ಪಲ್ಯ ಅಂತೂ ರೆಡಿ ಆಯಿತು. ಹಾಗೆ ಚಪಾತಿ ಹಿಟ್ಟು ಕೂಡ ಕಲಸಿ ಇಟ್ಕೊಂಡಿದ್ನಲ್ವ, ಅದನ್ನು ಕೂಡ ಇನ್ನು ಮಾಡಿಬಿಡ್ತೀನಿ. ಯಾಕಂದರೆ ಟೈಮ್ ಆಗಿಬಿಡುತ್ತೆ. ಬೆಳಿಗ್ಗೆ 7 o'clock ಎದ್ದಿರ್ತೀವಲ್ವ, 1 hour ಮೇಲಿನ ಕೆಲಸಗಳೇ ಆಗಿರುತ್ತೆ. ಪಾತ್ರೆ, ಮನೆ ಗುಡಿಸೋದು, ತೊಳೆಯೋದು, ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಆಗುತ್ತೆ. ಅದಾದಮೇಲೆ ಅಡುಗೆ ಮಾಡಬೇಕಲ್ವ, 1 ಅವರಲ್ಲಿ 9 o'clock ಹೋಗಿಬಿಡ್ತಾರೆ. ಅಷ್ಟೊತ್ತಿಗೆ ಅಡುಗೆ ಮಾಡಿ ಅವ್ರದ್ದು ಡಬ್ಬಿಗೆ ಹಾಕಿ ಇಟ್ವಿ ಅಂತಂದರೆ ಕೆಲಸ ಫಿನಿಶು. ಇಲ್ಲದೆ ಹೋದರೆ ಬ್ಯಾಕ್ ಟು ಬ್ಯಾಕ್ ಕೆಲಸಗಳಿದ್ದೇ ಇರುತ್ತೆ. ಅವ್ರನ್ನ ಹಾಲು ಕಾಯಿಸ್ಕೊಡೋದು, ಆಮೇಲೆ ಅವರಿಗೆ ಬಾದಾಮಿ ಎಲ್ಲ ನಾನು ಇಡ್ತೀನಲ್ವ ನೈಟು, ಅದನ್ನು ಕೊಡೋದು, ಏನಾದರೂ ಆಮೇಲೆ ಅವ್ರು ಏನು ಬೇಡ್ತಾರೋ ಅದು ಮಾರ್ನಿಂಗ್ ಮಾಡಿಕೊಡೋದು, ಈ ಥರ ಎಲ್ಲ ಕೆಲಸಗಳಿರುತ್ತೆ. ಬೆಳಿಗ್ಗೆ ಅಂತೂ ಹೇಳ್ಬಾರ್ದಪ್ಪ, ಯಾರ ಹತ್ರನೂ ಕೂಡ ಮಾತಾಡೋಕ್ಕೆ ಟೈಮ್ ಸಿಗೋಲ್ಲ. ಆಮೇಲೆ ಮೊಬೈಲ್ ಕೂಡ ನೋಡೋಕ್ಕಾಗಲ್ಲ, ಒಂದು ಮೆಸೇಜಸ್ ನೋಡೋಕ್ಕಾಗಲ್ಲ. ಆಮೇಲೆ ಆ ಟೈಮ್ನಲ್ಲಿ ಬೇಗ ಅಡುಗೆ ಮಾಡ್ಕೋಬೇಕು ಅಷ್ಟೇ ತಲೆಯಲ್ಲಿರೋದು. ಇನ್ನು ಚಪಾತಿ ಅಂತೂ ಇಲ್ಲಿ ಮಾಡ್ತಾ ಇದ್ದೀನಲ್ವ, ನಾನು ಜಾಸ್ತಿ ಚಪಾತಿಯನ್ನು ಹಿಟ್ಟಿನಲ್ಲಿ ಮಾಡ್ತೀನಿ. ಆಮೇಲೆ ಎಣ್ಣೆ ಜಾಸ್ತಿ ಯೂಸ್ ಮಾಡೋದಿಲ್ಲ. ಆಮೇಲೆ ಏನಂದರೆ ತುಪ್ಪ ಯೂಸ್ ಮಾಡ್ತೀನಿ, ಮಿಡಲಲ್ಲಿ ತುಪ್ಪ ಯೂಸ್ ಮಾಡ್ತೀನಿ. ಇದರಿಂದ ಏನಾಗುತ್ತೆ ಅಂದರೆ ತುಪ್ಪ ಊಟ ಮಾಡದೇ ಇರೋರು ಈ ಥರನಾದ್ರೂ ತುಪ್ಪ ಊಟ ಮಾಡಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿರ್ತೀನಿ. ಇನ್ನು ಯಾವಾಗಲೂ ಆಯಿಲ್ ಕಂಟೆಂಟ್ ಇರೋ ಫುಡ್ಡನ್ನೇ ಸೇವನೆ ಮಾಡೋದ್ರಿಂದ ಹೆಲ್ತು ತುಂಬಾ ಹಾಳಾಗ್ಬಿಡುತ್ತಲ್ವ. ಆವಾಗವಾಗ ಸ್ವಲ್ಪ ಡ್ರೈ ಇರಬೇಕು ಅಂತ ಹೇಳ್ಬಿಟ್ಟು ಹಿಟ್ಟು ಹಚ್ಚಿ ಚಪಾತಿನ ಮಾಡ್ತೀನಿ. ಇದರಿಂದ ಆರಾಮ್ಸೆಯಾಗಿ ಊಟ ಮಾಡ್ತಾರೆ. ಹಾಗೆ ಸಾಫ್ಟ್ ಕೂಡ ಇರುತ್ತೆ, ಹಾಗೆ ನೀವು ಬಿರುಸೇನಾಗಲ್ಲ, ಒಂಥರ ಚೆನ್ನಾಗೇ ಇರುತ್ತೆ ಈ ಥರ ಚಪಾತಿ ಕೂಡ. ನಮ್ಮ ಮನೆಯಲ್ಲಿ 80% ಈ ಥರನೇ ಮಾಡೋದು, ಏನೋ 20% ಮಾತ್ರ ಎಣ್ಣೆ ಹಚ್ಚಿ ಮಾಡ್ತಾಯಿರ್ತೀವಿ. ಅದನ್ನು ಯಾರಿಗಾದರೂ ಕೇಳಿದಾಗ, ಬೇಕು ಅಂದಾಗ ಮಾತ್ರ 1 ಅಥವಾ 2 ಈ ಥರ ಮಾಡಿ ಕೊಡ್ತೀನಿ. ಈ ಥರ ಮಾಡೋದ್ರಿಂದ ಒಂದು ಟೇಸ್ಟು ಆಮೇಲೆ ಡಿಫ್ರೆಂಟ್ ಅಂತ ಅನಿಸುತ್ತೆ. ಆಮೇಲೆ ಊಟ ಮಾಡೋರ್ನು ಕೂಡ ಇದು ಒಂಥರ ಚೆನ್ನಾಗೇ ಅನಿಸುತ್ತೆ, ರೊಟ್ಟಿ ಊಟ ಮಾಡಿದಾಗೆ ಫೀಲ್ ಬರುತ್ತೆ. ಅಪ್ಪು ಇದಕ್ಕೆ ರೊಟ್ಟಿನೇ ಅಂತಾನೆ, ಅವನು ಚಪಾತಿ ಅನ್ನಲ್ಲ, ರೊಟ್ಟಿನೇ ಅಂತಾನೆ. ರೊಟ್ಟಿಗೆ ಚಪಾತಿ ಅಂತಾನೆ, ಎಷ್ಟು ಹೇಳಿದ್ರೂ ಅವನಿಗೆ ಇದನ್ನೇ ಕರೆಯೋದು ಅವನು. ಹಾಗಾಗಿ ಅವನಿಗೆ ನಾನು ಯಾವಾಗಲೂ ರೊಟ್ಟಿ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತೀನಿ. ಸೊ ಇವತ್ತು ನಾನು ಏನು ಸ್ನ್ಯಾಕ್ಸ್ ಕೂಡ ಕಟ್ತಾಯಿಲ್ಲ, ಹಾಗೆ ರೈಸ್ ಕೂಡ ಕಟ್ತಾಯಿಲ್ಲ. ಯಾಕಂದರೆ
ತುಂಬಾ ವೇಸ್ಟ್ ಮಾಡ್ತಾ ಇದ್ದಾರೆ ಊಟನ. ಸರಿಯಾಗಿ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು ಬರ್ತಾಯಿಲ್ಲ, ಅಂದರೆ ಕಂಪ್ಲೀಟಾಗಿ ಅಷ್ಟು ಊಟ ಮಾಡ್ತಾಯಿಲ್ಲ, ಒಂದು ಸ್ವಲ್ಪ ಸ್ವಲ್ಪ ಊಟನ ಉಳಿಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಏನೂ ಬೇಡ, ಚಪಾತಿನೇ ಕಟ್ಬಿಡೋಣ ಒಂದು 2. ಆಮೇಲೆ ತುಂಬ ಹಸಿವಾಗಿ ತಾವೇ ಊಟ ಮಾಡ್ತಾರೆ. ಇನ್ನೂ ನಾವು ಸ್ನ್ಯಾಕ್ಸು ಅದು ಇದು ಅಂದ್ಕೊಂಡು ಎಲ್ಲ ಕಟ್ಬಿಡ್ತೀವಿ, ಅದರಲ್ಲಿ ಬಾಕಿ ಉಳಿಸ್ಕೊಂಡು ಬರ್ತಾರೆ. ಮತ್ತೆ ಬಂದಮೇಲೆ ತುಂಬ ವೇಸ್ಟ್ ಆಗಿಬಿಡುತ್ತೆ ಅಲ್ವಾ. ಅದಕ್ಕೋಸ್ಕರ ಒಂದೊಂದು ದಿನ ಅದೇ ಥರ ಮಾಡಬೇಕು. ಡೈಲಿ ಸ್ನ್ಯಾಕ್ಸು ಅದೆಲ್ಲ ರೆಗ್ಯುಲರ್ ಮಾಡ್ತಾ ಹೋದರೆ ಯಾವಾಗಲೂ ವಿಟಮಿನ್ ಸಿಗಬೇಕು, ಓವರಾಗಿ ಆಗಬಾರ್ದು ಕೆಲವೊಂದು ವಿಟಮಿನ್ಸ್ಗಳೆಲ್ಲ. ಹಾಗಾಗಿ ಅದು ಒಂದೊಂದು ಸಾರಿ ನಾನು ಕಟ್ಟೋದೇ ಇಲ್ಲ, ಬರೀ 2 ಚಪಾತಿನ ಕಟ್ಟಿರ್ತೀನಿ. ಅವತ್ತು ಹಸಿವಾಗಬೇಕು, ಆಮೇಲೆ ಊಟ ಮಾಡಬೇಕು, ಅಷ್ಟೇ ಲಿಮಿಟೆಡ್ ಮೇಲೆ ಇರಬೇಕು. ಅಪ್ಪುಗೆ ಒಂದು ಸಾರಿ ಈ ಥರ ಎಲ್ಲ ಕಟ್ತೀನಲ್ವ, ಮಮ್ಮಿ ಮಧ್ಯಾಹ್ನ ನಿದ್ದೆ ಬಂದುಬಿಡುತ್ತೆ, ಆಕಳಕ್ಕೆ ಬರುತ್ತೆ, ನನಗೆ ನಗು ಬರುತ್ತೆ ಅಂಥೇಳಿ ಹೇಳ್ತಾ ಇರ್ತಾನೆ ನೋಡಿ. ಫುಲ್ ಊಟ ಮಾಡಿದ್ರೆ ಮಕ್ಕಳಿಗೆ ಮಧ್ಯಾಹ್ನಕ್ಕೇನು ಕ್ಲಾಸಸ್ ಇರುತ್ತಲ್ಲ ಅದು ಚೆನ್ನಾಗಿ ಕೇಳೋಕ್ಕಾಗಲ್ಲ. ಅವ್ರಿಗೇನಾಗುತ್ತಂದರೆ ಕಂಪ್ಲೀಟಾಗಿ ಫಿನಿಷ್ ಮಾಡಬೇಕು ಅಡುಗೆ, ಇದಿಷ್ಟು ಇಲ್ಲದೆ ಹೋದರೆ ಮ್ಯಾಮ್ ಬೈತಾರೆ, ಅಮ್ಮ ಬೈತಾರೆ ಅಂತ ಹೇಳ್ಬಿಟ್ಟು ಫಿನಿಷ್ ಮಾಡ್ತಾರೆ. ಇಷ್ಟು ಫಿನಿಷ್ ಮಾಡಿದಾಗ ಹೊಟ್ಟೆ ಫುಲ್ ಪ್ಯಾಕಾಗಿ ಅವ್ರಿಗೆ ನಿದ್ದೆ ಬರೋದು ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಒಂದೊಂದು ದಿನ ಈ ಥರ ಸ್ವಲ್ಪ 2 ಚಪಾತಿ ಮಾತ್ರನೇ ಕಟ್ಟಿರ್ತೀನಿ. ರೊಟ್ಟಿ ಮಾಡಿದ್ರೆ 2 ರೊಟ್ಟಿ ಮಾತ್ರ ಕಟ್ಟಿರ್ತೀನಿ. ಅದರ್ವೈಸ್ ಅನ್ನ ಮಾಡಿದಾಗ ಮಾತ್ರ ಸ್ನ್ಯಾಕ್ಸ್ಗಳನ್ನು ಕಟ್ಟಿರ್ತೀನಿ ಅಷ್ಟೇ. ಹಾಗೆ ಈ ಒಂದು ಸೊ ಇವತ್ತು ಡ್ರೆಸ್ಸೆಲ್ಲ ಹಾಕ್ಕೊಂಡು ಹೋಗ್ಬೇಕಾಗಿತ್ತಲ್ವ, ಬೆಳಿಗ್ಗೆ ಎದ್ದು ರೆಡಿ ಆಗ್ತಾಯಿದ್ದ. ಅದು ನಿನ್ನೆ ನೈಟು ಡ್ರೆಸ್ ಹಾಕಿದಾಗ ತುಂಬ ಲೂಸ್ ಆಗಿಬಿಟ್ಟಿತ್ತು. ಮನೆಯಲ್ಲೇ ಮಷಿನ್ ಇದೆ ಅಲ್ವಾ, ಹಾಗಾಗಿ ನಾನು ಈ ಕಡೆ ಒಂದೊಂದು ಲೈನನ್ನು ಹಾಕಿದ್ದೀನಿ. ಆವಾಗ ಪರ್ಫೆಕ್ಟಾಗಿ ಕರೆಕ್ಟಾಗಿ ಆಗಿದೆ. ಇಲ್ಲದೆ ಹೋದರೆ ಸ್ವಲ್ಪ ಲೂಸ್ ಆಗೋದು ಅಥವಾ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಸೊ ಹಾಕಿದ್ಮೇಲೆ ಚೆನ್ನಾಗಿ ಪರ್ಫೆಕ್ಟ್ ಆಗಿದೆ. ಅವನಿಗೆ ಗಡ್ಡ ಹಾಕ್ತಾಯಿದ್ದೀನಿ, ಎಲ್ಲಿ ಹಾಕಿಸ್ಕೊಳ್ತಾ ಇಲ್ಲ. ಅದು ಅವನಿಗೆ ತುಂಬ ಇರಿಟೇಟ್ ಮಾಡುತ್ತಂತೆ. ಇಲ್ಲಿ ಚುಚ್ಚುತ್ತೆ, ಇಲ್ಲಿ ಗುಳುಗುಳು ಅನ್ನುತ್ತೆ, ಬಾಯಿ ತೆರೆಯೋಕ್ಕೆ ಬರಲ್ಲ, ಮಾತಾಡ್ಸೋಕ್ಕೆ ಬರಲ್ಲ, ಈ ಥರ ಎಲ್ಲ ಹೇಳ್ತಾ ಇದ್ದ. ಹಾಕ್ಕೊಳ್ಳಲ್ಲ ನಾನು, ಇಟ್ಟೇ ತೊಗೊಂಡು ಹೋಗ್ತೀನಿ, ಸೊ ನನಗೆ ಇದು ಅಸಹ್ಯ ಅನ್ನಿಸ್ತಾ ಇದೆ ಅಂಥೇಳಿ ಹೇಳ್ತಾ ಇದ್ದ. ನೋಡೋಣ ಹೆಂಗೆ ಕಾಣಿಸ್ತೀಯ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಎದ್ದು ರೆಡಿ ಆದಮೇಲೆ ಫೋಟೋಸನ್ನು ತೆಗೆಸ್ಕೊಂಡಿದ್ದೀನಿ. ಆಮೇಲೆ ಸ್ಕೂಲಿಗೆ ಹೋದ್ಮೇಲೆ ಹಾಕ್ಕೊಳ್ತೀನಿ, ಇಲ್ಲಿ ಬೇಡ ನನಗೆ ಬಿಚ್ಚು ಅಂತ ಹೇಳ್ದೆ. ಹಾಗಾಗಿ ಬಿಚ್ಚಿ ಅದಾದಮೇಲೆ ಸ್ಕೂಲಿಗೆ ಕಳಿಸ್ದೆ. ಸ್ಕೂಲಿಗೆ ಕಳಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಊಟ ಮುಗಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೆ. ಟೈಮ್ ಬಂದುಬಿಟ್ಟು 1:30 ಏನೋ ಆಗಿಬಿಟ್ಟಿತ್ತು. ಆವಾಗ 1:30ಗೆ ಇವ್ರು ಬಂದರು. ಇವ್ರು ಬರ್ತಾರಂಥೇಳಿ ನನಗೆ ಗೊತ್ತೇ ಆಗಿಲ್ಲ, ಮತ್ತು ಯಜಮಾನ್ರು ಕೂಡ ಗೊತ್ತಿಲ್ಲ ಇವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು. ನಾವು 2 ಮಂತ್ಸ್ ಹಿಂದೆ ಏನೋ ಹೇಳಿದ್ವಿ, ಹಾಗಾಗಿ ಅಷ್ಟು ಗ್ಯಾಪ್ ತೊಗೊಂಡ್ರಲ್ವ, ಬರೋಲ್ಲ ಅಂತ ಅಂದ್ಕೊಂಡಿದ್ವಿ. ಸೊ ಫೈನಲಿ ಬಂದುಬಿಟ್ರು. ಡೋರ್ ತೆಗೆದು ನೋಡ್ತೀವಿ, ಸೊ ನಾವು ವೈಫೈ ಕನೆಕ್ಟ್ ಕೊಡೋದಕ್ಕೆ ಬಂದಿದ್ದೀವಿ ಅಂತ ಹೇಳಿದರು. ಭಾಳ ದಿನದಿಂದ ನನಗೆ ಅನ್ನಿಸ್ತಾ ಇತ್ತು ವೈಫೈ ಕನೆಕ್ಟ್ ಕೊಟ್ಕೋಬೇಕು, ನೆಟ್ವರ್ಕ್ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ. ಆಮೇಲೆ ವೀಡಿಯೋಸ್ ಅಪ್ಲೋಡ್ ಮಾಡಬೇಕಾದ್ರೂ ಕೂಡ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ. ಕಾಲ್ ಮಾಡ್ತಾರಲ್ವ, ನನಗೆ ಕಾಲ್ ಮಾಡಿದಾಗ ಪಿಕ್ ಮಾಡಿದ್ರೂ ಮಾತಾಡಿದ್ರೂ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ. ಆಮೇಲೆ ವಿಂಡೋಸ್ ಹತ್ರ ಡೋರ್ ಹತ್ರ ಹೋಗಿ ನಿಂತ್ಕೊಂಡು ಮಾತಾಡಬೇಕಾಗಿತ್ತು. ನೆಟ್ವರ್ಕ್ ತುಂಬ ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ಇದು ವೈಫೈಯನ್ನು ಹಾಕಿಸ್ಕೊಳ್ತಾ ಇದ್ದೀವಿ. 2 ಮಂತ್ಸ್ ಬ್ಯಾಕೆ ಏನೋ ಹೇಳಿದ್ವಿ, ಬಟ್ ಅಷ್ಟು ನೆನಪಿಲ್ಲ ನನಗೆ. ಆವಾಗ 2500 ಏನೋ ಇತ್ತು, ಪ್ಯಾಕೇಜ್ ಇತ್ತು. ಆಮೇಲೆ ಇವಾಗ ಬಂದುಬಿಟ್ಟು ಪ್ಯಾಕೇಜ್ ಕಡಿಮೆ ಆಗಿದೆ, ಆಫರ್ ಇದೆ ಅಂತೆ. 2500 ಹೋಗ್ಬಿಟ್ಟು 1500, ಸೊ 1000 ಮೈನಸ್ ಆಗಿಬಿಟ್ಟಿದೆ. ತುಂಬ ಖುಷಿ ಆಯಿತು, ಯಾಕಂದರೆ ಇಷ್ಟು ದಿನ ಬಿಟ್ಟಿದ್ದಕ್ಕೂ ಒಂದು ಸ್ವಲ್ಪ ಈಸಿ ಆಯ್ತಲ್ವ ಅಂತೇಳ್ಬಿಟ್ಟು. ಅವರೇ ಹೇಳಿದರು ಪ್ಯಾಕೇಜ್ ಬಂದಿದೆ, ಹಾಗಾಗಿ ಹಾಕ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು. ನಮ್ಮ ಚಾನಲ್ ಆಮೇಲೆ ವೈಫೈ ಕನೆಕ್ಟ್ ಆ್ಯಂಡ್ TV ಚಾನಲ್ ಕೂಡ ಬರುತ್ತೆ, ಎಲ್ಲ ಕನ್ನಡ ಮೂವೀಸ್ಗಳೆಲ್ಲ ಬರುತ್ತೆ ಚಾನಲ್ಸ್ಗಳು. ಆಮೇಲೆ ಯೂಟ್ಯೂಬ್ ಕೂಡ ಕನೆಕ್ಟ್ ಆಗುತ್ತೆ. ಸೊ ಕಂಪ್ಲೀಟಾಗಿ ಎಲ್ಲ ಬಂತು. 1500 ಅಂತ ಹೇಳಿದರು. ಸೊ ಹಾಗಾಗಿ ಹಾಕಿಸ್ಕೊಂಡ್ವಿ. ಮೊದಲೇ ಹೇಳಿದ್ವಲ್ವ, ಸ್ವಲ್ಪ ಟೈಮ್ ತೊಗೊಳ್ತಾರೆ ಅಂತ ಅನಿಸುತ್ತೆ ಹಾಕೋದಕ್ಕೆ. ಕೆಲವೊಬ್ರು ಫ್ರೀ ಇದ್ದರೆ ಬಂದು ಹಾಕ್ತಿರ್ಬೋದು, ಬಟ್ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ಅವ್ರನ್ನ ಕೇಳಿದಾಗ ಅಷ್ಟು ದಿನ ಆಗಿರಲಿಲ್ಲ, ಇವಾಗ ಬಂದಿದ್ದೀವಿ ಅಂತ ಹೇಳಿದರು. ಇನ್ನು ಅವ್ರು ಬಂದಮೇಲೆ TV ಡಿಸ್ಕ್ ಇರುತ್ತಲ್ವ, ಅದನ್ನು ತೆಗಿಯೋಣ ಅಂತ ಹೇಳಿದರು. ನಾವು ರೀಸೆಂಟಾಗಿ ಹಾಕ್ಸ್ಕೊಂಡಿರೋದು, ಬೇಡ ಅದನ್ನು ಇರಲಿ ಇದನ್ನು ಇರಲಿ, ಮತ್ತು ಯಾವಾಗಾದರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಮೇಲ್ಗಡೆನೇ ನಾವು ಹಾಕಿಸ್ತಾ ಇದ್ದೀವಿ. ಅವರು ಕೂಡ ಹೇಳ್ತಾರೆ, ಯಾವುದು
ಬೆನಿಫಿಟ್ಸ್ ಎಲ್ಲ ಹೇಳ್ತಾರೆ, ಯಾವುದು ಚೆನ್ನಾಗಿದೆ, ಯಾವ ಚಾನಲ್ ಹಾಕಿಸ್ಕೋಬೇಕು, ಆಮೇಲೆ ಇದರಿಂದ ಏನೆಲ್ಲ ಉಪಯೋಗ ಇದೆ ಎಲ್ಲ ಕಂಪ್ಲೀಟಾಗಿ ಹೇಳ್ತಾರೆ. ಸೊ ಚೆನ್ನಾಗಿ ಮಾಡಿಕೊಟ್ರು ಕೆಲಸನೂ ಕೂಡ ನೀಟಾಗಿ. ಅವರೇ ಹೇಳ್ತಾಯಿದ್ರು ಆವಾಗೆಲ್ಲ ಈಗ ಸನ್ ಡೈರೆಕ್ಟ್ ಆಯಿತಾ, ಸನ್ ಡೈರೆಕ್ಟ್ ಆದಮೇಲೆ ಈಗ ವೈಫೈ, ಪ್ರತಿ ಮನೆಗೂ ವೈಫೈ ಬೇಕೇ ಬೇಕು. ಮುಂದೆ ಏನು ಬರುತ್ತೋ ಗೊತ್ತಿಲ್ಲ. ವರ್ಷ ಕಳೆದಾಗಲೇ ತುಂಬ ಬದಲಾವಣೆ ಆಗ್ತಾಯಿದೆ. ಆಮೇಲೆ ನೆಟ್ವರ್ಕ್ನೂ 4G 5G ಎಲ್ಲ ಬರ್ತಾಯಿದೆ. ಇನ್ನು ಹೇಗೆ ಹೊಸದು ಬರುತ್ತೋ ಅದನ್ನೆಲ್ಲ ಮಾಡಿಸ್ಕೊಂಡು ಹೋಗೋದು ಅಂತ ಹೇಳಿದರು. ಸೊ ಫೈನಲಿ ಈ ಥರ ಕೂಡಿಸಿದ್ದಾರೆ ನೋಡಿ. ಟೈಮ್ ತೊಗೊಂಡ್ರು ಪರವಾಗಿಲ್ಲ, ಒಂದು 3 ಅವರ್ಸ್ ಏನೋ ತೊಗೊಂಡ್ರು ಪರವಾಗಿಲ್ಲ, ಆದರೂ ನೀಟಾಗಿ ಕೂಡಿಸಿ ಹೋಗಿದ್ದಾರೆ. ಅದ್ರ ಬಗ್ಗೆ ಕರೆಕ್ಟಾಗಿ ಇನ್ಫಾರ್ಮ್ ಕೂಡ ಕೊಟ್ಟು ಹೋಗ್ತಾರೆ. ಸೊ ಹೇಗೆ ನನಗೆ ತುಂಬ ಇಷ್ಟ ಆಯಿತು, ಯಾಕಂದರೆ ಭಾಳ ದಿನದಿಂದ ಅಂದ್ಕೊಳ್ತಾ ಇದ್ನಲ್ವ, ಫೈನಲಿ ಆಯಿತು. ಇನ್ನು ನೈಟ್ ಬಂದುಬಿಟ್ಟು ಅಷ್ಟೊತ್ತಿಗೆ ಎಷ್ಟು ಗಂಟೆ 5 o'clock ಆಗಿಬಿಟ್ಟಿತ್ತು. ಅವರು ಕೂಡ ಸ್ಕೂಲಿಂದ ಬಂದರು. ಸೊ ಅವ್ರನ್ನ ಕರ್ಕೊಂಡು ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಅಮ್ಮು ಹೆಂಗೆ ಮಾತಾಡ್ತಾಳೆ ನೋಡ್ಕೊಂಬನ್ನಿ. ವಿವೇಕಾನಂದರ ಜನ್ಮದಿನ ಏನಂದು ಹೇಳ ಅಗಳೈತ, ಏನಂದು ಅವರು ಅಂದ್ರೆ ವಿವೇಕಾನಂದರ ಜನ್ಮ, ಅವ್ರು ಹುಟ್ಟಿದ ನಿನಗೆ ಹೇಳೋಬೇಕೇನು? ಫೋಟೋ ಹಾಕಬೇಕಂತಾರ ನಮಗ ಅಲ್ಲಿ ಹಿಂಗ್ ಒಂದು ಎಲ್ಲ ಕಡೆ ಒಂದು ಬೋರ್ಡ್ ಅಪ್ಲಿಂಗ್ ಹಾಕಿದ್ರೆ ನಮಗೆ ಕಾಣಿಸ್ತದೆ. ಅವಾಗೇನು ಕಾಣಿಸುತ್ತಿದೆ ನಮಗೆ ಹಚ್ಚಿಲ್ಲ ಬಿ ಅವ್ರ ಅಂದ್ರೆ ವಿವೇಕಾನಂದರು ಹುಟ್ಟಿದ್ ನಿನಗೆ ಹೇಳೋಬೇಕು. ಈಗ ಬರ್ಲಿಕತ್ತಿಲ್ಲ ಮತ್ತೆ ಕಾಪೆ ಕುಟ್ಟರೆ ಬರಿತೀವಿ, ಕಾಪೆ ಕುಟ್ಟಕ್ಕಿದ್ರೆ ಬರಿತೀವಿ ನಾವು. ಮತ್ತು ಕ್ವಶನ್ ನನಗೆ ಸಾಯಕ್ಕಿಂತ ಮುಂಚೆ ಹೇಳಬೇಕಿತ್ತು, ನೆನಪಾರ್ಕೆ ಹಂಗೆ ಸತ್ಬಿಟ್ಟಾರೆ. ಯಾಕಂದ್ರೆ ಫೋಟೋ ಹಚ್ಬೇಕಂತ ಅವ್ರಿಗೆ, ಮತ್ತು ಅವ್ರು ಯಾರ್ಯಾರು ಹುಟ್ಟಾರ ಅವ್ರಿಗೆ ಹೇಳ್ಬೇಕಿತ್ತಲ್ಲ, ಅವ್ರ ಫೋಟೋನೇ ಹಚ್ತಿದ್ರಲ್ಲ ಅವರು. ನಿನಗೆ ಅವರು ನೆನಪು ಹರಿದ್ರು, ಫಿನಿಶ್ ಹೋಗ್ಬೇಕಲ್ಲವ, ನೆನಪು ಹಾರ್ಬಿಟ್ಟು ಸಾಯಕ್ಕಿಂತ ಮುಂಚೆ ಸುಬಿಡ್ಬೇಕ ಬಿಡ ಇಷ್ಟೇ ಮಾಡೋದು. ಅವ್ರಿಗೆ ಗೊತ್ತಿರ್ತದ, ಗೊತ್ತಿರಲ್ಲ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಶ್ರೇಣು ಹೆಂಗೆ ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು, ಸಿಕ್ಕಾಪಟ್ಟೆ ಮಾತಾಡ್ತಾಳೆ. ಇನ್ನು ಮಾತಾಡೋದಾದಮೇಲೆ ಕಿಚನ್ದಲ್ಲಿ ನಾನು ಅಡುಗೆ ಮಾಡ್ತಾ ಇರಬೇಕಾದ್ರೆ ಬಾತ್ರೂಮ್ಗೆ ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದಳು. ಬಟ್ ಏನೂ ಹೇಳಲ್ಲ ಅವಳು. ನನಗೆ ಹೆಂಗೆ ಬರುತ್ತೋ ಲೈಫು ಹಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡ್ತೀನಿ, ನನ್ನ ಇಷ್ಟ, ನಾನು ಯಾವಾಗಾದರೂ ಸ್ನಾನ ಮಾಡ್ತೀನಿ, ನಾನು ಏನಾದರೂ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಯಾಕಂದರೆ ಸ್ವತಂತ್ರ ಇರಬೇಕು. ಬಟ್ ಇದು ತುಂಬ ಓವರ್ ಆಯಿತು ಅಂತ ಅನಿಸುತ್ತೆ. ನೋಡೋಣ ಮುಂದೆ ಏನಾಗ್ತಾಳೋ ಗೊತ್ತಿಲ್ಲ. ಸೊ ನಾವು ಕೂಡ ಊಟ ಮುಗಿಸ್ಕೊಳ್ತಾ ಇದ್ದೀವಿ. ಅವಳು ಕೂಡ ಊಟ ಮಾಡಿದ್ದಾಳೆ. ವಿಡಿಯೋ ಮಾಡ್ತಾಳೆ ಅಂತೆ ಅವ್ರ ಪಪ್ಪಂದು. ಆಮೇಲೆ ಈ ಕಡೆ ಅಪ್ಪು ಇಟ್ಕೊಂಡು ಕೂತ್ಕೊಂಡಿದ್ದ ವಿಡಿಯೋ, ಆ ಕಡೆ ಅವಳು. ಸೊ ಇಬ್ಬರು ನೋಡಿ ಈ ಥರ ಮಾಡ್ತಾ ಇರ್ತಾರೆ ನೈಟು. ಸೊ ಗೈಸ್, ನಮ್ಮದು ಊಟ ಮುಗಿಸ್ಕೊಳ್ತಾ ಇದ್ದೀವಿ. ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.